ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಿ SSTV. ನಾನು ವಿಶ್ವ ಶೆಟ್ಟಿ. ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವ್ರ ಬಗ್ಗೆ ಏನು ಹೇಳೋದು ಗೊತ್ತಾಗ್ತಿಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಪಾಸಿಟಿವಿಟಿ ಅಂದರೆ ಇವರು ಅಂದ್ರೇ ಪಾಸಿಟಿವಿಟಿ. ನಿಮ್ಗೆ ಅರ್ಥ ಆಗಿರುತ್ತೆ ಯಾರು ಅಂತ. ಬಿಗ್ ಬಾಸ್ ಗೌತಮಿ ಜಾಧವ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತಾರೆ. ನಮಸ್ಕಾರ, ಹೇಗಿದೆ? ನಮಸ್ತೆ, ನಾನು ಆರಾಮಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಮಾಡಿ, ಸೂಪರ್ ಆಗಿದ್ದೀವಿ ನಾವು ಕೂಡ. ಒಂದು ಯಾವಾಗಲೂ ನೀವು ಪಾಸಿಟಿವಿಟಿ ಅಂತ ಇರ್ತೀರಾ. ಓಕೆನಾ? ಈಗ ನಾವು ಕೂತಂಥ ಜಾಗ ಓಕೆನಾ? ಪಾಸಿಟಿವಿಟಿ ಇದೆಯಾ ಏನು ಅಂತ ನೀವು ಹೇಳಬೇಕು ಹೇಗಿದೆ ಅಂತ. ನಮಗೆಲ್ಲ ಓಕೆ. ಬಟ್ ಈಗ ಏನಾಗ್ತಿದೆ ಅಂದರೆ, ನೀವು ಎಲ್ಲದರಲ್ಲೂ ಪಾಸಿಟಿವಿಟಿ ಅಂತ ಹುಡುಕ್ತಾನೆ ಇರ್ತೀರ ಅಂದಾಗ ನೋಡೋರಿಗೆ ಏನು ಇವರು ಅಲ್ಲ, ಪಾಸಿಟಿವಿಟಿ ಇರಬೇಕು ಓಕೆ, ಬಟ್ ಇಷ್ಟೊಂದು ಬೇಕಾ ಅನ್ನೋದು ಒಂದು ಕ್ವಶನ್ ಬರುತ್ತೆ. ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಬೇಕಾ ಏನು ಇಷ್ಟೊಂದು ಬೇಕಾ ಪಾಸಿಟಿವಿಟಿ ಅಂತ? ಒಂದು ಎಷ್ಟೊಂದು ಅನ್ನೋದ್ರ ಬಗ್ಗೆ ಪ್ರಶ್ನೆ ನೋಡ್ತಿರೋರಿಗೆ ಕೇಳಬೇಕಾಗತ್ತೆ. ನನಗೆ ನಾನಿದ್ದಂಥ ರೀತಿ ತುಂಬ ಹೆಲ್ಪ್ ಆಗ್ತಾಯಿತ್ತು. ಬಿಕಾಸ್ ಈ ಮನೆಯೊಳಗೆ ಹೋಗಬೇಕಂದ್ರೆ ವಿ ನೋ ದ್ಯಾಟ್ ವಿ ಆರ್ ಫೇಸಿಂಗ್ ಒಂದಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತೀವಿ. ಆ್ಯಂಡ್ ಬಹಳಷ್ಟು ಅಂದರೆ 17+ ಹೊಸ ವ್ಯಕ್ತಿತ್ವಗಳ ಜೊತೆ ಜೀವಿಸ್ತೀವಿ ಅಂತ. ಇಫ್ ಯು ಆರ್ ನಾಟ್ ಪಾಸಿಟಿವ್, ದ ಜರ್ನಿ ವಿಲ್ ಬಿ ವೆರಿ ಡಿಫಿಕಲ್ಟ್. ಅದಂತೂ ಗೊತ್ತಿತ್ತು. ಆ್ಯಂಡ್ ನನ್ನ ಮನೆಗೆ ಅಂತ ಪಾಸಿಟಿವ್ ಆಗಿದ್ದು ಅಂತಲ್ಲ, ನನ್ನ ಇಡೀ ಜೀವನ ನಾನು ನೋಡ್ಕೊಂಬಂದಿರೋದೆ ಹಾಗೆ. ಪ್ರತಿಯೊಂದು ಸಿಚುವೇಶನು ಪಾಸಿಟಿವ್ ನೋಟಿಂದ ಅದನ್ನು ಫೇಸ್ ಮಾಡಿದ್ದೀನಿ. ಸೊ ಅದೇ ರೀತಿ ಮನೆ ಒಳಗೂ ಹೋಗಿದ್ದು. ನನ್ನ ಬಗ್ಗೆ ಏನೋ ಇಂಟ್ರೊಡಕ್ಷನ್ ಅಂದಾಗ ನಾನು ಹಾಗೆ ಒಂದು ಪಾಸಿಟಿವ್, ಪ್ರತಿಯೊಂದು ವಿಷಯದಲ್ಲೂ ಪಾಸಿಟಿವ್ ವಿಷಯ ನೋಡ್ತೀನಿ ಅಂತ ಹೇಳಿದ್ದಷ್ಟೇ. ನಾನು 1-2 ಸತಿ ಬೆಳೆಸಿರ್ತೀನಿ, ಇಡೀ ಮನೆ ಬಹಳಷ್ಟು ಸತಿ ಬೆಳೆಸಿದೆ. ಅದು ಹೋಗ್ತಾ ಹೋಗ್ತಾ ಅದೇ ಬರ್ತಾ ಹೋಯಿತು ಅಷ್ಟೇ ಹೊರತು ದಟ್ ವಾಸ್ ನಾಟ್ ದ ಮೇನ್ ಇದು ಅಂತ. ಅದು ಹಾಗೆ ಫ್ಲೋನಲ್ಲಿ ಅದೇ ವಿಷಯ ಬರ್ತಾ ಹೋಯಿತು. ಸೊ ಅದಕ್ಕೆ ಇವತ್ತಿಗೂ ನೀವು ಅದೇ ಪ್ರಶ್ನೆ ಕೇಳ್ತಿದ್ದೀರಾ. ಅಂದರೆ ನಾನು ಕೇಳೋಂಥ ಪ್ರಶ್ನೆ ಅಂದರೆ ಜನರಲ್ ಆ ಥರ ಒಂದು ಪ್ರಶ್ನೆ ಮೂಡಿದೆ, ಅದಕ್ಕೋಸ್ಕರ ಕೇಳಿದೆ. ಇನ್ನೊಂದು ಏನಂದರೆ, ಒಂದು ಸ್ವಲ್ಪ ನೀವು ಹೀಗೆ ಹಿಡೀರಿ, ಕೈ ಹೆಂಗೆ ಹಿಡೀರಿ ಹೇಳ್ತೀನಿ. ಇನ್ನೊಂದು, ಗೌತಮಿ ಅವ್ರಿಗೆ ಟಚ್ ಮಾಡಿಬಿಟ್ಟು ಮಾತಾಡ್ಸೋದು ಇಷ್ಟ ಆಗಲ್ಲ. ಇದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಏನಂದರೆ ಈಗ ಜನರು ಹೇಳ್ತಿರೋದೇನೆಂದರೆ, ಬಿಗ್ ಬಾಸ್ ಮನೇಲಿ ಈ ಥರ ಮುಡ್ದೇ ಮಾತಾಡೋಕ್ಕೆ ಸಾಧ್ಯನಾ, ಹೀಗೆ ಇರೋಕ್ಕೆ ಆಗುತ್ತಾ ಅನ್ನೋದೊಂದು ಕ್ವಶನ್ ಮೂಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅಂದರೆ ಸಾಧ್ಯನಾ ಈ ಥರ ಇರೋಕ್ಕೆ ಬಿಗ್ ಬಾಸ್ ಮನೆಯಲ್ಲಿ? ಸಾಧ್ಯನಾ ಅಸಾಧ್ಯನಾ, ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಇದು ಇಂಟೆನ್ಷನ್. ನನಗೆ ನಮ್ಮ ಮನೆಯಲ್ಲಿ ಸ್ವಲ್ಪ, ಅಥವಾ ನಾನು ಗೌತಮಿಯಾಗಿ ಯಾರೋ ಇನಿಷಿಯಲ್ ಒಂದು ಫ್ಯೂ ಡೇಸಲ್ಲೇ ಬಂದು ಹೀಗೆ ಮುಟ್ಟಿ ಎಲ್ಲ ಮಾತಾಡ್ಸೋದು ನನಗೆ ಯೂಶ್ವಲಿ ಅದು ಅಭ್ಯಾಸ ಇಲ್ಲ, ಇಷ್ಟನೂ ಇಲ್ಲ. ಹೋಗ್ತಾ ಹೋಗ್ತಾ ನಾವು ಫ್ರೆಂಡ್ಸ್ ಆದಮೇಲೆ, ಪರಿಚಯ ಆದಮೇಲೆ, ಯು ಕಾಲ್ ದೆಮ್ ಫ್ರೆಂಡ್, ಅಣ್ಣ ತಮ್ಮ ತಂಗಿ ಅಕ್ಕ ಏನೇ ಕರೆದಾದ್ಮೇಲೆ ಇಟ್ಸ್ ಅ ಡಿಫ್ರೆಂಟ್ ನೋಟ್. ಅದಕ್ಕೂ ಮುಂಚೆ ಯಾರು ಹಾಗೇನೋ ಮುಟ್ಟು ಮಾತಾಡ್ಸಿದ್ರೆ ನನಗೆ ಐ ಹ್ಯಾವ್ ಅ ಪ್ರಾಬ್ಲಮ್. ನನಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಪಟ್ಟ ಬಂದು ಹಾಗೆ ಇನಿಷಿಯಲೇ ಹಂಗೆ ಮಾತಾಡ್ಸಿದ್ರೆ ಐ ಹ್ಯಾವ್ ಅ ಪ್ರಾಬ್ಲಮ್. ಜನರಲ್ ಶೇಕ್ ಹ್ಯಾಂಡ್ ಆಗಿರ್ಬೋದು, ಹಿಂಗೆ ಹಗ್ಗ ಆಗಿರ್ಬೋದು, ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಆ್ಯಂಡ್ ಅಲ್ಲಿ ಯಾವ ಸಿಚುವೇಷನಲ್ಲಿ ನಾನು ಆ ಲೈನ್ಸ್ ಹೇಳಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅಲ್ಲೇನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಆ ಒಂದು ಏನು ಹೇಳ್ತೀರ ಅದನ್ನು ಇರಿಟೇಷನ್ನು, ಇನ್ನೊಂದಷ್ಟು ಒಂದು ಸತಿ ಒಂದು ಹುಡುಗಿ ಅಥವಾ ಹುಡುಗನು, ಇಟ್ ಇಸ್ ನಾಟ್ ಹುಡುಗಿ ಅನ್ನೋ ಪಾಯಿಂಟೇ ತೊಗೊಳ್ಳೋದಿಲ್ಲ ನಾನು. ನೀವೊಂದು 17 ಹೊಸ ವ್ಯಕ್ತಿಗಳ ಜೊತೆ ಇದ್ದೀರಾ, ನಿಮ್ಮ ಫ್ಯಾಮಿಲಿಯಿಂದ ದೂರ ಇದ್ದೀರಾ, ನಿಮ್ಗೆ ಏನೇ ಆದರೂ ಒಂದು ಸಣ್ಣ ಇನ್ಸೆಕ್ಯೂರಿಟಿ ಇರುತ್ತೆ. ಎಷ್ಟೇ ಧೈರ್ಯವಾಗಿರಿ ನೀವು, ಎಷ್ಟೇ ಪಾಸಿಟಿವ್ ಆಗಿರಿ ನೀವು, ಒಂದು ಸಣ್ಣ ಇನ್ಸೆಕ್ಯೂರಿಟಿ ಇರುತ್ತೆ. ಅಲ್ಲಿ ಹೋದಾಗ ಒಂದು ಆ ಇನ್ಸೆಕ್ಯೂರಿಟಿ ಒಂದಷ್ಟು ಮಾತುಗಳನ್ನು ತರಿಸುತ್ತೆ. ಹಿಂಗೆ ಮುಟ್ಟಿದ್ರೆ ನಂಗೆ ಆಗಲ್ಲ ಅನ್ನೋದನ್ನು ಹೇಳಿರ್ತೀನಿ. ಅದು ಹೊರಗಡೆ ಬೇರೆ 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 ರೀತಿ ಥರನೇ ಪ್ರೆಸೆಂಟ್ ಆಗಿದೆ ಅಥವಾ ಟ್ರಾಲ್ ಆಗಿದೆ. ಅದ್ರ ಬಗ್ಗೆ ಬೇಜಾರಂತ ಏನಿಲ್ಲ, ನಾನೇ ಹೇಳಿದೆ ಅಂತ ಲೈನ್ಸು. ಸೊ ಫಾರ್ ಮೀ ಇನಿಷಿಯಲಿ ಯಾರೋ ಫ್ಯೂ ಬಂದು ಮೀಟ್ ಮಾಡಿ ಒಂದು ಐ ಥಿಂಕ್ ಅದಾಗಿದ್ದೊಂದು 3rd ವೀಕೋ ಏನೋ ಆಗಿರುತ್ತೆ, 10-15 ಡೇಸ್ ಅಷ್ಟೇ. ಸೊ ಅಷ್ಟರಲ್ಲಿ ಯಾರೋ ಹಂಗೆ ಮಾತಾಡಿಸಿದ್ದು, ಹಾಗೆ ದಿಂಬಲ್ ಹೊಡೆದಾಗ ಸ್ವಲ್ಪ ನಾನು ಸಿಟ್ಟಲ್ಲಿ ಹೇಳಿದ್ದೆ ಅದೆಲ್ಲ. ಅದು ಏನಾಗಿತ್ತಂದರೆ, ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತಿದ್ದು ಈ ಥರದ್ದು ಹೇಳಿದೆ. ಅಂದರೆ ನೀವು ಅದೇ ದಿಂಬಲ್ ಅವರು ಹೊಡೆದು ನಿಮ್ಮನ್ನು ಎಬ್ಬಿಸ್ತಾರೆ, ನನಗೆ ಈ ಥರದ್ದು ಯಾರು ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ನೀವು ಒಂದು ಮಾತು ಹೇಳ್ತೀರ. ಬಟ್ ಇದು ಹೊರಗಡೆ ಯಾವ ಥರ ಟ್ರೋಲ್ ಆಗಿತ್ತಂದರೆ, ಈಗ ಮಂಜೂರು ನಿಮ್ಮನ್ನು ಕೈ ಹಿಡ್ಕೊಂಡಿರ್ತಾರೆ, ಈ ಥರದ್ದೆಲ್ಲ ಒಂದಿಷ್ಟು ಫೋಟೋ ಆಗಿ ತುಂಬ ಟ್ರೋಲ್ ಆಗಿತ್ತು. ನೀವು ನೋಡಿದ್ದೀರಾ ಅನ್ಕೋತೀನಿ, ನೋಡಿದ್ದೀರಾ ಅಂತ ಏನು ಹೇಳ್ತೀರಾ ಇದ್ರ ಬಗ್ಗೆ? ಎಗೇನ್ ಅದೇ, ನೀವು ಆ ವಿಡಿಯೋ ನೋಡಿದ್ರೆ, ಇವಾಗ ಮಂಜು ಅವರು ಅನ್ನೋದಾದ್ರೂ ತುಂಬ
ದಿವಸಗಳು ಆದಮೇಲೆ ಹಾಗೇನೋ ಹಿಂಗೇನೋ ಇಟ್ಕೊಂಡ್ರು ಹಿಂಗೇನೋ ಹಗ್ ಮಾಡಿದ್ರು ಅಥವಾ ಮಂಜು ಅವರು ಅಂತಲ್ಲ ಅಲ್ಲಿ ಪ್ರತಿಯೊಬ್ಬರು ನಾವೆಲ್ಲರೂ ಹಾಗೇ ಇರ್ತೀವಿ. ಅಲ್ಲಿ ಲಿಟ್ರಲಿ ಫ್ಯಾಮಿಲಿಗಳ ಥರ ಇರೋದಕ್ಕೆ ಶುರು ಮಾಡಿರ್ತೀವಿ. ನಾವು ಒಟ್ಟಿಗೆ ಕೂರ್ತೀವಿ, ಹೇಳ್ತೀವಿ, ಗುಡ್ ಮಾರ್ನಿಂಗ್ ಹೇಳ್ಕೊತೀವಿ, ಮಲಗೋವರೆಗೂ. ಮಲಗಾದ್ಮೇಲೂ ಯಾರಿಗೂ ಹುಷಾರಿಲ್ಲ, ಸಿಟ್ಟು ಬಂತು, ಅಳು ಬಂತು, ನಮಗೆ ನಾವೇ ಇರ್ತೀವಲ್ಲಿ. ಯಾರೋ ಕನ್ಸೋಲ್ ಮಾಡೋದಕ್ಕೆ ಹೇಗೆ ಹಿಡ್ದಿರ್ತಾರೆ ಅಥವಾ ತುಂಬ ಖುಷಿಯಾದಾಗ ಹಿಡ್ದಿರ್ತಾರೆ. ಅದೇ ಈ ವಿಷಯ ಹೇಳಿದ್ನಲ್ಲ, ಅದು ಎರಡಕ್ಕೂ ಹಿಂಗೆ ಕ್ಲಬ್ ಮಾಡಿದಾಗ, ಕೊಲಾಜ್ ಮಾಡಿದಾಗ ಆ ಥರ ಪ್ರೆಸೆಂಟ್ ಆಗಿದೆ ಅದು. ಅಗೇನ್ ಈ ಸಿಚುವೇಶನ್ಸು ಅಥವಾ ಆ ಸಿಚುವೇಶನ್ಸ್ನ ನೀವು ಡಿಸ್ಟಿಂಗ್ವಿಷ್ ಮಾಡಿದಾಗ ಆ ಸಿಚುವೇಶನ್ಗೆ ಸರಿ ಇತ್ತು ಅನಿಸುತ್ತೆ. ಸೊ ಅದು ಟ್ರಾಲ್ ಅಥವಾ ಆ ಥರದ ವಿಷಯ ಮಾಡಿ ನೋಡಿದಾಗ ನಿಮಗೆ ಕಾಂಟ್ರಾಸ್ಟ್ ವಿಷಯಗಳ ಥರ ಕಾಣುತ್ತೆ. ಈ ಮನೆಯವರು ಎಲ್ಲ ಸೇರಿ ನಿಮ್ಮ ಮೇಲೆ ಒಂದು ಆಪಾದನೆ ಮಾಡ್ತಾರೆ. ಏನಪ್ಪ ಅಂದರೆ ಮಂಜೂರು ಆಟ ಗೌತಮ್ ಅವರಿಂದ ಸ್ಲೋ ಆಯಿತು ಒಂದು ಹೇಳ್ತಾರೆ. ಇನ್ನೊಂದು ತ್ರಿವಿಕ್ರಮ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಹುಲಿ, ನೀವು ಜಿಂಕೆ ಹುಲ್ಲು ತಿಂತಾಯಿತ್ತು, ಇದು ಹುಲಿ ಮಾಂಸ ತಿನ್ನೋದು ಬಿಟ್ಟು ಆಮೇಲೆ ಅದನ್ನು ಕೂಡ ಹುಲ್ಲು ತಿನ್ನೋ ಸ್ಟಾರ್ಟ್ ಮಾಡ್ತು, ಈ ಥರದ್ದೆಲ್ಲ ಅಂತ ಕೇಳ್ಬೋದು. ಒಂದು 100ಕ್ಕಿಂತ ಒಂದು ಹೆಚ್ಚು ದಿನ ಅವ್ರ ಜೊತೆಯಲ್ಲೇ ಇದ್ದಾಗ ಒಂದೊಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇರುತ್ತೆ ನಿಮ್ಮದು. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಒಳ್ಳೆ ಇದಿರುತ್ತೆ. ಬಟ್ ನಿಮ್ಮವರೇ ಈ ಥರ ಹೇಳಿದಾಗ ಏನು ಅನಿಸ್ತು ಅಂತ ಆ ಮೂಮೆಂಟಲ್ಲಿ ನಿಮಗೆ? ಒಂದು ಆ ಸ್ಟೇಟ್ಮೆಂಟ್ಗೇ ಶಾಕ್ ಆಗಿದ್ದು. ಹೌದು ಅಂತ ಹೇಳಿ ನೋಡ್ತೀನಿ ನಾನು. ಅದಾದಮೇಲೆ ಅವ್ರು ನೋಡಿದಂಥ ಪರ್ಸೆಪ್ಷನ್ ಕಾಣುತ್ತೆ, ಏನೂ ಇಲ್ಲ. ಇಟ್ ಈಸ್ ನಾಟ್ ನಾವು ಇದ್ದಂಥ ರೀತಿಯಲ್ಲ ಅದು. ಯಾರೇ ಏನೇ ಮಾತಾಡಬೇಕಂದ್ರೆ ನೀವು ನಿಮ್ಮ ಯೋಚನೆಗಳನ್ನು ಹೇಳ್ತಿರ್ತೀರ ಹೊರತು ಎದುರುಗಡೆ ಇರೋರು ಹಾಗೆ ಇರಬೇಕು ಅಂತ ಇಲ್ಲ. ನಾನು ಆ ಪ್ರಯತ್ನ ಮಾಡಿಲ್ಲದೆ ಇರೋ ಕಾರಣ ನನಗದು ನೋಡಿದೆ, ಐ ಡಿಂಟ್ ಇವನ್ ರಿಯಾಕ್ಟ್ ಫಾರ್ ದ್ಯಾಟ್. ನಗು ಬಂತು ಅಷ್ಟೇ. ಮತ್ತು ಇನ್ನೊಂದೇನೇ ವಿಷಯ, ಯಾರಾದರೂ ಹೇಳಿ ನಾವು ರಿಯಾಕ್ಟ್ ಮಾಡಿದಾಗಷ್ಟೇ ನಾವು ತೊಗೊಂಡಿದ್ದೀವಿ ಅಂತ ಅರ್ಥ. ನೀವು ತೊಗೊಂಡೇ ಇಲ್ಲ ಅನ್ನೋದಾದರೆ ಅದಕ್ಕೆ ರಿಯಾಕ್ಷನ್ ಬರೋದೇ ಇಲ್ಲ. ಸರ್ಪ್ರೈಸ್ ಆಯಿತು. ಆ್ಯಂಡ್ ಈ ವಿಚಾರವಾಗಿ ಹುಲ್ಲು ತಿನ್ನುತ್ತೆ ಅನ್ನೋದನ್ನು ಯಾರಾದರೂ ನಂಬಿದ್ರೆ ನಾನು ಆ ಸ್ಟೇಟ್ಮೆಂಟ್ನ ನಂಬೋದು. ಸೊ ಹುಲಿ ತನ್ನ ಆಟ ತಾನು ಆಡಿದೆ, ಫಿನಾಲೆನಲ್ಲಿದೆ. ಜಿಂಕೆ ತನ್ನ ಆಟ ತಾನು ಆಡ್ಕೊಂಬಂದಿದೆ. ಎಕ್ಸೆಪ್ಟ್ ನಾನು ಹಾಗೆ ಇದ್ದೆ ಸ್ವಲ್ಪ. ನಾನು ಹುಲಿ ಥರ ಎಲ್ಲೂ ಬಿಹೇವ್ ಮಾಡೋದಕ್ಕಾಗಲ್ಲ. ಯಾವುದೇ ಹುಲಿ ಜಿಂಕೆನೂ ಬದಲಾಯಿಸೋದಕ್ಕಾಗಲ್ಲ, ಯಾವುದೇ ಜಿಂಕೆ ಹುಲಿನ ಬದಲಾಯಿಸೋದಕ್ಕಾಗೋದಿಲ್ಲ. ಹುಲಿಗೆ ಗೊತ್ತು, ಬಹಳ ಎಕ್ಸ್ಪೀರಿಯನ್ಸ್ ಇರುವಂಥ ಹುಲಿ ಅದು. ಈ ಹುಲಿ ಜಿಂಕೆ ಪಕ್ಕಕ್ಕಿಟ್ಟರೆ ಇನ್ನೊಂದು ಅದು ಹೇಳ್ತಾರಲ್ಲ, ನಿಮ್ಮಿಂದ ಏನಾದರೂ ಅವ್ರ ಆಟ ಸ್ಲೋ ಆಯಿತು ಅನ್ನೋದು ಕೂಡ ಮಾತು ಬರುತ್ತೆ. ಅದು ನಿಮ್ಗೆ ಅನಿಸಿದ್ಯಾ, ನನ್ನಿಂದ ಇವರ ಆಟ ಸ್ಲೋ ಆಯಿತು, ಆ ಥರದ್ದು ಏನಾದರೂ ನಿಮ್ಗೆ ಅನಿಸಿದ್ಯಾ ಅಂತ? ಸೊ ಫಸ್ಟ್ 3 ವೀಕ್ಸ್ ಅವ್ರು ಇದ್ದಂಥ ರೀತಿ ಬೇರೆ ಇರುತ್ತೆ. ಆ ಫಸ್ಟ್ 3 ವೀಕ್ಸ್ ಯಾಕಿದ್ರು ಅಂತ ನೋಡಿದ್ರೆ, ಜಗದೀಶ್ ಸರ್ ಇದ್ದರು, ಅಲ್ಲೇನೋ ಒಂದು ಜಗಳ ಆಗ್ತಿತ್ತು. ಅವ್ರು ತುಂಬ ಇವ್ರು ಮಂಜು ಅವರಿಗೆ ಜಗಳ ಆಗ್ತಿದ್ದೆ ಅವ್ರ ಜೊತೆ. ಸೊ ಅವ್ರಿಗೂ ಕೇಳಿದಾಗ ಈ ಪ್ರಶ್ನೆ ಅವರು ಹೇಳೋದು ಅದೇ ಆಗಿರುತ್ತೆ. ಫಸ್ಟ್ 3 ವೀಕ್ಸ್ ಅವರಿದ್ದರು, ಆಮೇಲೆ ಅವ್ರಿಲ್ಲ. ಯಾರ ಜೊತೆ ಸುಮ್ಮನೆ ಅಂತೂ ಜಗಳ ಆಡೋದಕ್ಕಾಗೋದಿಲ್ಲ. ಅದಾದಮೇಲೆ ಫಾರ್ ಫ್ಯೂ ರೀಸನ್ಸ್ ನೀವು ನೋಡಿದ್ರೆ 4th ವೀಕಲ್ಲಿ ನಮಗೆಲ್ಲ ಲೆಟರ್ಸ್ ಬರುತ್ತೆ. ಈ ವಿಷಯ ನಾನು ಕೂತು ಯೋಚನೆ ಮಾಡ್ತಾ ಇದ್ದೆ. ಈ ಪ್ರಶ್ನೆ ಭಾಳಷ್ಟು ಜನರಿಂದ ಬಂದಿರೋವಂಥದ್ದು. 4th ವೀಕಿಂದ ಲೆಟರ್ ಬರುತ್ತೆ, ಎಲ್ಲರ ಮನೆಯಿಂದ ಬರುತ್ತೆ. ಆ ಮನೆಯಲ್ಲಿ ಅವರು ತುಂಬ ಫೋಕಸ್ ಮಾಡಿದಂಥ ಒಂದು ಲೈನ್ ಏನಂದರೆ, ಅವ್ರ ಅಪ್ಪ ಹೇಳೋವಂಥ ಲೈನಲ್ಲಿ ಗೆಲುವಿನ ಜೊತೆ ಘನತೆಯೂ ಇರಬೇಕು ಅನ್ನೋದನ್ನು ಫೋಕಸ್ ಮಾಡಿರ್ತಾರೆ. ಸೊ ಈ 3 ವೀಕ್ಸಲ್ಲಿ ಅವರೇನೋ ಸ್ಲಿಪ್ಪರ್ ಎಸ್ದಿದ್ದು ಅಥವಾ ಸಿಟ್ಟು ಮಾಡ್ಕೊಂಡಿದ್ದು, ಪದ ಬಳಕೆ ಬಗ್ಗೆ ಎಲ್ಲ ಅವ್ರು ಕೂತು ಯೋಚನೆ ಮಾಡಿದಾಗ ಈ ಲೈನ್ ಏನಕ್ಕೆ ಬಂದಿದೆ ಅಂತ ಯೋಚನೆ ಮಾಡ್ತಾರೆ. ಸೊ ಭಾಳಷ್ಟು ಜಾಗದಲ್ಲಿ ಎಷ್ಟು ಪಾಲಿಶ್ಡಾಗಿ ಬಿಹೇವ್ ಮಾಡ್ಬೋದು, ಪದಗಳು ಬಳಸ್ತೀರಾ ಅಥವಾ ಸ್ಲಿಪ್ಪರ್ ಆಗಿರ್ಬೋದು. ಆ ಇನ್ಸಿಡೆಂಟ್ಗಳ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಿದಾಗ ನಾನು ಹೇಳಿದ್ದಿದೆ, ನಾವೊಂದು ಕೋಟಿ ಜನ ನೋಡುವಂಥ ಶೋನಲ್ಲಿ ಇರ್ತೀವಿ, ನಮ್ಮ ಪದ ಬಳಕೆ ಬಗ್ಗೆ ಗಮನ ಇರಬೇಕಾಗತ್ತೆ. ದ್ಯಾಟ್ ಆ್ಯಸ್ ಎ ಫ್ರೆಂಡ್ ಅಂತೂ ಹೇಳಿದ್ದೀನಿ. ಅದು ಅವ್ರ ಆಟನ ಬದಲಾಯಿಸಿದ್ರು ಒಂದು ಒಳ್ಳೆ ದಿಕ್ಕಿಗೆ ಬದಲಾಯಿಸಿದೆ. ಸೊ ನಾನಲ್ಲೇನೋ ಕೂತ್ಕೊಂಡು ಬೇರೆ ಬೇರೆ ಪದಗಳು ಬಳಸಿ ಏನೋ ಥರ ಹೇಳ್ಕೊಟ್ಟಿದ್ದಾರೆ, ಅಥವಾ ನೀವು ಇರೋ ರೀತಿನೇ ಸರಿ ಇದೆ, ನೀವು ಹಂಗೆ ಕಿರ್ಚಾಡ್ಕೊಂಡು ಎಲ್ಲ ಇರಬೇಕು ಅನ್ನೋದು ಹೇಳ್ಕೊಟ್ಟಿದ್ದರೆ ತಪ್ಪಾಗ್ತಿತ್ತೇನೋ. ಆಟದಲ್ಲೆಲ್ಲೂ ಅವರು ಲೋ ಆದರು ಅಂತ ನನಗೆ ಅನ್ನಿಸ್ಲಿಲ್ಲ. ಅವರೇ ಹೇಳೋ ಪ್ರಕಾರ ಆಮೇಲೆ ಏನಿತ್ತು ಅವರ ಬಿಹೇವಿಯರು ಅಥವಾ ವ್ಯಕ್ತಿತ್ವ, ಅದು ಒರಿಜಿನಲ್. ಆ 3 ವೀಕ್ಸ್ ಆ ಸಿಚುವೇಶನ್ಸಿಗೆ ರೆಸ್ಪಾಂಡ್ ಮಾಡಿದ್ದು ಅಂತ ಅವರೇ ಹೇಳಿರೋದು. ಸೊ ಅದನ್ನೇ ನಾನು ಹೇಳಬೇಕಾಗತ್ತೆ ಅಷ್ಟೆ. ಏನಾಗಿದೆ ಅಂದರೆ, ಎಲ್ಲರ ಮನೆಯವರೆಲ್ಲ ಬರ್ತಾರೆ, ಒಂದಿಷ್ಟು ಹೊರಗಡೆ ನೋಡಿರ್ತಾರೆ, ಯಾರನ್ನು ಅವ್ರು ನಿಮ್ಮ ಜೊತೆ ಸೇರಿ ಅವರು ನಿಮ್ಮನ್ನು ಯೂಸ್ ಮಾಡ್ಕೋತಿದ್ದಾರೆ, ನೀವು ಅವ್ರ ಜೊತೆ ಸೇರಿ ಅವರು ನಿಮ್ಮ ಈ ಥರದ್ದೆಲ್ಲ ಹೇಳಿರ್ತಾರೆ. ಬಟ್ ಎಲ್ಲರೂ ಮನೆಯವರು ಬಂದಾಗೆಲ್ಲ ಹೇಳಿದರು, ನಿಮ್ಮ ಮನೆಯವ್ರಿಗೂ ನಿಮ್ಮ ಹಸ್ಬೆಂಡ್ ಕೂಡ ಹೇಳಿದರು, ನಿಮ್ಮ ಆಟ ನೀವು ಆಡಿ ನಿಮ್ಮನ್ನು ಅವರು ಇದು ಮಾಡ್ಕೋತಿದ್ದಾರೆ, ಆ ಥರದ್ದೆಲ್ಲ ಹೇಳಿದರು. ಬಟ್ ಇದೆಲ್ಲ ಆದಾಗ ಮತ್ತೆ ಮಂಜೂರು ನಿಮ್ಮ ಹತ್ರ ಬಂದು ಮಾತಾಡ್ತಿದ್ರು. ಅದೇ ಬೇಕಾಗಿದೆ, ಬಿಗ್ ಬಾಸ್ ಮನೇಲಿ ಒಬ್ಬರು ಫ್ರೆಂಡ್ಶಿಪ್ ಅನ್ನೋದು ಬೇಕಾಗಿದೆ.
ಬಟ್ ಜನರಿಗೆ ಏನು ಅನಿಸುತ್ತೆ ಅಂತ ಅವರು ಅಷ್ಟು ಹೇಳಿದ ಮೇಲೂ ಮತ್ತೆ ಅಲ್ಲೇ ಹೋಗಿ ಮಾತಾಡ್ತಿದ್ದಾರಲ್ವ, ಏನಾಗ್ತಿದೆ ಈ ಥರದ್ದೆಲ್ಲ ಒಂದು ಅನುಮಾನಗಳು ಮೂಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ. ಯು ಆರ್ ಬೀಯಿಂಗ್ ಯುವರ್ ಸೆಲ್ಫ್ ಅಷ್ಟೇ ಅನ್ನುವಂಥದ್ದು. ಐ ವಾಸ್ ಅಷ್ಟೇ, ಅಲ್ಲೊಂದು ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಇತ್ತು. ಸರ್ ಹೇಳೋಕ್ಕೆ ಶುರು ಮಾಡೋದ್ರಿಂದನೇ ಅದು ಡಿಸ್ಟೆನ್ಸ್ ಮಾಡ್ಬೋದು ಯೋಚನೆ ಮಾಡಿ ನಾನು ಅದ್ರ ಬಗ್ಗೆ ಭಾಳಷ್ಟು ಸತಿ ಸ್ಟೆಪ್ ತೊಗೊಂಡಿದ್ದೆ. ಆ್ಯಸ್ ಇಟ್ ವಾಸ್ ವೆರಿ ಆರ್ಗ್ಯಾನಿಕ್. ಮಂಜು ಅವರು ಎಮೋಷ್ನಲ್ ಸೈಡ್ ನೋಡ್ತಾರೆ, ಅದು ಅವರು ಫ್ರೆಂಡ್ಶಿಪ್ಪಿಗೆ ಕೊಡುವಂಥ ರೆಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಅದೆಲ್ಲೂ ಬ್ರೇಕ್ ಮಾಡ್ಕೊಳ್ಳೋ ಪಾಯಿಂಟ್ ಬಂದ್ರೂ ಅವರೆಲ್ಲೂ ಬ್ರೇಕ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ದಟ್ ಈಸ್ ದ ರೆಸ್ಪೆಕ್ಟ್ ಹಿ ಗಿವ್ಸ್ ಫಾರ್ ಅ ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್, ಅದು ಏನಿದೆ ಅಲ್ಲಿ ಅಂತ. ಅಲ್ಲಿ ನಾವು ಅಷ್ಟು ಅಂದರೆ ಫ್ಯಾಮಿಲಿ ಬರೋದು ಐ ಥಿಂಕ್ ಒಂದು 90 ಡೇಸ್ ಎಲ್ಲ ಆದಮೇಲೆ ಅಷ್ಟು ದಿನ 3 ತಿಂಗಳು ಒಟ್ಟಿಗಿದ್ದಂಥ ಒಂದು ಫ್ರೆಂಡ್ಶಿಪ್ನ ಪಟ್ಟಂತ ಅವ್ರ ಕೈಯಲ್ಲಿ ಬ್ರೇಕ್ ಮಾಡೋದಕ್ಕಾಗಲಿಲ್ಲ. ನಾನು ಪ್ರಯತ್ನ ಪಟ್ಟರು ಅವ್ರು ಹಿ ವಾಸ್ ನಾಟ್, ಅಂದರೆ ನನ್ನ ಆಟ ನಾನು ಆಡ್ತಾಯಿದ್ದೀನಿ, ಇದೇನು ಅಂದರೆ ನಮ್ಮಿಬ್ರಿಗೂ ಯಾಕೆ ಆಗಿಲ್ಲ ಅನ್ನೋದಾದರೆ ನಮ್ಮಿಬ್ಬರ ಪ್ರಕಾರ ಫ್ರೆಂಡ್ಶಿಪ್ ಆಟಕ್ಕೆ ಎಫೆಕ್ಟೇ ಮಾಡಲಿಲ್ಲ, ನಾವು ಫ್ರೆಂಡ್ಶಿಪ್ಪನ್ನ ಆಟಕ್ಕೆ ತರ್ತಿರ್ಲಿಲ್ಲ. ಸೊ ಇದು ಯಾಕೆ ಹೇಳ್ತಿದ್ದಾರೆ, ಏನಾಗ್ತಿದೆ ಅನ್ನೋದಾದರೆ ಹೊರಗಡೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಯೋಚನೆನೇ ಇರೋದಿಲ್ಲ. ಹಾಗಾಗಿ ಎಲ್ಲೂ ಅದು ಫ್ರೆಂಡ್ಶಿಪ್ ಬ್ರೇಕೂ ಆಗಲಿಲ್ಲ. ಅಥವಾ ಈಗೇನಾಗಿದೆ ಫ್ರೆಂಡ್ಶಿಪ್ ಪಾಸ್ ಅಂತೂ ಆಗಿದೆ. ಇದು ಗೆಳತಿ ಕರೆಸ್ಕೊಳ್ಳೋದಾಗಲಿ ಅಥವಾ ಅದೊಂದು ತುಂಬ ಒಟ್ಟಿಗೆ ಇರೋದೆಲ್ಲ ಅವಾಯ್ಡ್ ಅಂತೂ ಮಾಡಿದ್ವಿ ನಾವು, ಬ್ರೇಕ್ ಆಗಲಿಲ್ಲ. ಹೌದು. ಇನ್ನೊಂದು ನಿಮಗೆ ಗಮನಕ್ಕೆ ಬಂದಿರುತ್ತೆ, ನೀವು ಹೊರಗಡೆ ಬಂದ್ರ ಮೇಲೆ ನೋಡಿರ್ತೀವಿ, ಸಿಕ್ಕಾಪಟ್ಟೆ ಟ್ರೋಲ್ ಆಗಿದೆ. ಅದು ಏನೋ ಒಂದು ಕೆಟ್ಟದಾಗಿ ಬಿಂಬಿಸೋದಾಗಿರ್ಬೋದು, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ಅಂತ ಆಗಿರ್ಬೋದು, ಈ ಥರದ್ದೆಲ್ಲ ನೀವು ನೋಡಿರ್ತೀರ. ಇನ್ನೊಂದು ನಿಮ್ಮ ಹಸ್ಬೆಂಡ್ ಒಳಗಡೆ ಬಂದಾಗ ನೀವು ಹೀರೋಯಿನು, ನಿಮ್ಮ ಹಸ್ಬೆಂಡ್ ಹೀರೋ, ಮಂಜು ಅವರು ವಿಲನ್ ರೀತಿಯಲ್ಲಿ ಹಿಂದೆ ನೋಡೋ ಥರ ಈ ಥರದ್ದು ಕೆಲವು ಪೋಟ್ರೆ ಆಗಿತ್ತು. ಟ್ರೋಲ್ ಪೇಜಸ್ಗಳೆಲ್ಲ ಕ್ರಿಯೇಟ್ ಆಗಿತ್ತು, ಮಾಡಿದ್ರು ಈ ಥರದ್ದೆಲ್ಲ. ನೋಡಿದ್ರಾ ಇದನ್ನೆಲ್ಲ ಅಂತ? ಏನು ಹೇಳೋದಕ್ಕಾಗೋದಿಲ್ಲ. ದೇರ್ ಇಸ್ ನೋ ಲವ್ ಸ್ಟೋರಿ. ಅಟ್ ದಿಸ್ ಪಾಯಿಂಟ್ ನಾನು ಹೊರಗಡೆ ಬಂದ ಮೇಲೆ ಕ್ಲಾರಿಟಿ ಅಷ್ಟೇ ಕೊಡಬಲ್ಲೆ. ಈ ಕಡೆಯಿಂದ ಏನು ನೋಡಿದ್ದಾರೆ ಅದು ಅವ್ರು ಅಂದ್ಕೊಳ್ಳೋದ್ರಲ್ಲೂ ಐ ಹ್ಯಾವ್ ನೋ ಅದರ್ ಇದು ಅದ್ರ ಬಗ್ಗೆ. ಇಲ್ಲಿ ಹೊರಗೆ ಬಂದಮೇಲೆ ನಾನೊಂದು ಕ್ಲಾರಿಟಿ ಕೊಡ್ಬೋದು ಅಷ್ಟೇ. ಅಲ್ಲೊಂದು ವೆರಿ ಪ್ಯೂರ್ ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಅಷ್ಟೇ ಇದ್ದಿತ್ತು. ಸೊ ಈ ಅಂಕಲ್ ಆಂಟಿ ಕರೆಯೋದು ಅವ್ರ ಪರ್ಸೆಪ್ಷನ್. ಒಂದು ಪುಟ್ಟ ಮಗು ಒಂದು ಹುಡುಗಿನ ಆಂಟಿ ಅಂತ ಕರಿಬೋದೇನೋ, ಇನ್ಯಾವುದೋ ವಿಷಯಕ್ಕೆ ಆಂಟಿ ಅಂಕಲ್ ಅಂತ ಕರಿಬಹುದೇನೋ, ಅದ್ರ ಬಗ್ಗೆ ನನಗೆ ಐ ಹ್ಯಾವ್ ನೋ ಅದರ್ ವರ್ಡ್ಸ್. ಬಟ್ ಈ ಲವ್ ಸ್ಟೋರಿ ಬಗ್ಗೆ ನಾನು ಕ್ಲಾರಿಟಿ ಅಷ್ಟೇ ಕೊಡಬಲ್ಲೆ. ಯಾವುದೇ ಲವ್ ಸ್ಟೋರಿ ಅನ್ನೋದೆಲ್ಲ ಏನೂ ಇರಲಿಲ್ಲ. ನಾನು ಹಿಂದೆನೂ ಬೇರೆ ಕಡೆನೂ ಹೇಳ್ತಿದ್ದೆ, ನನ್ನ ಜೀವನದಲ್ಲೇ ಬ್ಯೂಟಿಫುಲ್ ಲವ್ ಸ್ಟೋರಿ ಆಲ್ರೆಡಿ ಇದೆ ಅಭಿ ಅವ್ರ ಜೊತೆ. ಸೊ ನನಗೆ ಮತ್ತೊಂದು ಲವ್ ಸ್ಟೋರಿಗಳ ಅವಶ್ಯಕತೆ ಅಂತೂ ಖಂಡಿತವಾಗಲಿಲ್ಲ. ಸೊ ಒನ್ ಆ್ಯಂಡ್ ಓನ್ಲಿ ಲವ್ ಸ್ಟೋರಿ ಫಾರ್ ಮೈ ಲೈಫ್ ಇಸ್ ಅಭಿಷೇಕ್ ಅವ್ರ ಜೊತೆ. ಟ್ರೋಲ್ ನೋಡಿದಾಗ ಬೇಜಾರಾಯ್ತು ನಿಮಗೆ ಅಂತ? ನಿಮ್ಮ ಮನೆಯವರು ಯಾವ ಥರ ತೊಗೊಂಡ್ರು? ನಿಮ್ಮ ಹಸ್ಬೆಂಡ್ ಅವರು ಕೂಡ ಪಾಸಿಟಿವ್ ಅಂತ ಹೇಳ್ತಾ ಇದ್ದೀರಿ, ಬಟ್ ಅವರು ಯಾವ ಥರ ತೊಗೊಂಡ್ರು ಏನು ಅಂತ? ಆಗಿದ್ದಿದೆ, ಇದೇನಿದು ಈ ಥರ ಬರ್ತಾ ಇದೆ ಭಾಳಷ್ಟು ವಿಷಯಗಳು. ಆದರೆ ಆ ಕ್ವಶನ್ ಮಾರ್ಕ್ ಇದ್ದಿದ್ದೆ ಗೌತಮಿ ಹೇಗೆ ಅಂತ ಅವ್ರಿಗೆ ಗೊತ್ತಿದ್ದರಿಂದ. ಇಲ್ವಲ್ಲ, ಇದು ಹಂಗಿಲ್ವಲ್ಲ ಅನ್ನೋ ಕ್ವಶನ್ ಮಾರ್ಕ್ಗಳು. ಏನು ಮತ್ತು ಆ್ಯಸ್ ನಾವು ಇಬ್ಬರು ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ಇಲ್ಲಿ ನಾವು ಏನೇ ಮಾಡಿದ್ರೂ ಪ್ಲಸ್ ಮೈನಸಸ್ ಇದ್ದೇ ಇರುತ್ತೆ. ಯಾಕಂದರೆ ಲಕ್ಷ ಕೋಟಿ ಜನ ನೋಡೋ ಶೋ ಆಗಿರೋದ್ರಿಂದ, ಅಥವಾ ಇಟ್ಸ್ ಅ ಸೋಷಿಯಲ್ ಮೀಡಿಯಾ, ವಿಜುವಲ್ ಮೀಡಿಯಾ ಆಗಿರೋದ್ರಿಂದ ನೋಡೋರು ಎಲ್ಲರದು ಒಂದೇ ಒಪಿನಿಯನ್ ಇರೋದಕ್ಕೆ ಸಾಧ್ಯ ಇಲ್ಲ. 99 ಪಾಸಿಟಿವ್ ಕಮೆಂಟ್ ಆದರೂ 1 ನೆಗೆಟಿವ್ ಬಂದೇ ಬರುತ್ತೆ. ಅದು ಟ್ರಾಲ್ ಆಗಿರ್ಬೋದು, ಮೀಮ್ಸ್ ಆಗಿರ್ಬೋದು. ಇದನ್ನು ಮಾಡೋಷ್ಟು ಮೈಂಡ್ಸೆಟ್ ಅಂತೂ ಇದೆ. ಆ್ಯಸ್ ವಿ ಇನ್ ದ ಸೇಮ್ ಫೀಲ್ಡ್. ಅದನ್ನು ಒಂದು ಮೆಚ್ಯೂರಿಟಿಯಿಂದ ನೋಡಿದ್ರು. ಕ್ವಶನ್ ಮಾರ್ಕ್ ಇತ್ತು. ಈಗ ನಾನು ಬಂದ ಮೇಲೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟು 24 hours ಹೇಗಿತ್ತು, ಆ್ಯಕ್ಚುಲಿ ಪ್ರತಿಯೊಂದು ಕಂಟೆಸ್ಟೆನ್ಸಲ್ಲಿ ಆ್ಯಕ್ಚುಲ್ ಆಗೇನು, ಈಗೇನು ನೋಡ್ತೀವಿ ಬರೀ ಅದು 1.5 hour ಅದೊಂದು ಟ್ರೇಲರ್ ಥರ ಅಷ್ಟೇ. 24 hours ನಾವು ಜೊತೆಗಿರ್ತೀವಿ. ಆ್ಯಕ್ಚುಲಿ ಅವ್ರೇನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಅವ್ರಿಗೆ ಅರ್ಥ ಆಗಿದೆ. ಅವ್ರಿಗಾಗಲಿ ಅಥವಾ ನನಗಾಗಲಿ ಅಥವಾ ನಮ್ಮ ಫ್ಯಾಮಿಲಿಗಾಗಲಿ ಯಾರಿಗೂ ಬೇಜಾರಿಲ್ಲ. ಮಾಡಿದ್ದಾರೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೋದು ಅಷ್ಟೇ. ಎನಿ ಟ್ರಾಲ್, ಎನಿ ಮೀಮ್ಸ್ ಅಂಥದ್ದೇನೂ ಇಲ್ಲ. ಇಟ್ಸ್ ಅ ಫ್ರೆಂಡ್ಶಿಪ್, ಇಟ್ ವಿಲ್ ರಿಮೈನ್ ಆಸ್ ಫ್ರೆಂಡ್ಶಿಪ್. ನಾನು ರೀಸೆಂಟಾಗಿ ನೋಡಿದೆ ಒಂದು, ಏನಂದರೆ ನಿಮ್ಮಿಬ್ಬರು ರಿಲೇಷನ್ಶಿಪ್ನೇ ಡಿವೋರ್ಸ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಏನಪ್ಪ ಅಂದರೆ, ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತೀರಾ, ವಿಟಿ ನೋಡ್ತಾ ಇರ್ತೀರಾ, ಬಟ್ ನೀವು ಖುಷಿ ಆಗುತ್ತೆ ವಿಟಿ ನೋಡಿದಾಗ. ನಿಮ್ಮ ಹಸ್ಬೆಂಡ್ ಏನು ಸ್ಮೈಲ್ ಮಾಡಲ್ಲ, ಅವ್ರು ಸುಮ್ಮನೆ ಸೈಲೆಂಟಾಗಿರ್ತಾರೆ. ಆ ಫೋಟೋನು ನಿಮ್ಮ ಫೋಟೋನ ತೆಗೆದ್ಬಿಟ್ಟು ಇದು ಪಕ್ಕ ಡಿವೋರ್ಸ್ ಆಗುತ್ತೆ ಮುಂದೆ, ಈ ಥರದ್ದೆಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ.
ಈ ವಿಷಯ ನೋಡಿಲ್ಲ. ಬಟ್ ಕಮಿಂಗ್ ಇಟ್ಸ್ ದ ಟಾಪಿಕ್ ಅಂಥದ್ದೇನೂ ಇಲ್ಲ. ಈಗ ನಾನು ಅದೇ ಹೇಳ್ದಂಗೆ ಹೀ ಈಸ್ ಮೆಚರ್ಡ್ ಎನಫ್ ಆ್ಯಂಡ್ ಐ ಆಮ್ ಮೆಚರ್ಡ್ ಎನಫ್ ಇಂಥ ವಿಷಯಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ. ಇದೆಲ್ಲ ಟ್ರೋಲ್ಸ್ ಅಥವಾ ಮೀಮ್ಸ್ ಆಗ್ತಾ ಇರೋವಂಥ ವಿಷಯ ಇದ್ದಿದ್ದರೆ ಆ ಥರ ಯೋಚನೆ ಮಾಡಬೇಕಾಗ್ತಿತ್ತೇನೋ. ಅಂಥದ್ದೇನೂ ಇಲ್ಲ. ನನ್ನ ಫ್ಯಾಮಿಲಿಗೆ ಗೊತ್ತು ನಾನೇನು ಯೋಚನೆ ಮಾಡ್ತೀನಿ, ಹೇಗಿರ್ತೀನಿ ಅಂತ. ಅದು ಅವ್ರು ನೋಡಿರೋ ಪರ್ಸೆಪ್ಷನ್ ಅಷ್ಟೇ. ಸೊ ಅಗೇನ್ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ಬೋದು. ಅಂಥದ್ದೇನೂ ಇಲ್ಲ. ನಾವು ತುಂಬ ಆರಾಮಾಗಿದ್ದೀನಿ, ಇನ್ಫ್ಯಾಕ್ಟ್ ತುಂಬ ಆರಾಮಾಗಿದ್ದೀವಿ, ದೃಷ್ಟಿ ಬೀಳ್ದಿರ ಇರಲಿ ಅಷ್ಟೇ. ಅದು ಬಿಟ್ಟರೆ ಮಂಜು ಅವ್ರ ವಿಚಾರವಾಗೂ ಅಂಥದ್ದೇನೂ ಇಲ್ಲ, ಇಲ್ಲಿ ನಮ್ಮನೆ ವಿಚಾರವಾಗೂ ಅಂಥದ್ದೇನೂ ಇಲ್ಲ. ಫ್ರೆಂಡ್ಶಿಪ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾದಮೇಲೆ ಮುಂದೇನೂ ಕಂಟಿನ್ಯೂ ಆಗುತ್ತಾ ಆ ಥರದ್ದು? ಪಾಸ್ ಆಗಿದೆ, ನಾನು ಅಲ್ಲೇ ಒಳಗಡೆ ಹೇಳ್ದಂಗೆ. ನೆಗೆಟಿವ್ ನೋಟ್ಸಲ್ಲಂತೂ ಇಲ್ಲ. ಆ್ಯಂಡ್ ಅಗೇನ್ ಅವರು ಹೊರಗೆ ಬಂದಮೇಲೆ ಇಲ್ಲಿ ನಡೆದಿರೋ ವಿಷಯ ಏನು ಅನ್ನೋದು ನೋಡಬೇಕು. ಅವ್ರಿಗೂ ಅವರ ಫ್ಯಾಮಿಲಿ, ಅಪ್ಪ ಅಮ್ಮ ತಂಗಿದಿರಿದ್ದಾರೆ. ಸೊ ಅವರ ಪರ್ಸೆಪ್ಷನ್ ಏನಿದೆ ಅಂತ ಗೊತ್ತಿಲ್ಲ. ನಾನು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀವಿ ಅನ್ನೋದು ನೋಟ್ ಕೊಡೋದಕ್ಕಿಂತ ಒನ್ಸ್ ಕಮ್ ಬ್ಯಾಕ್ ಅವರು ಸೆಟಲ್ ಡೌನ್ ಆಗಿ ಏನಾಗಿದೆ ಅಂತ ನೋಡಲಿ. ನಾವು ಒಂದು ರೀತಿ ನಾವು ಎಗೇನ್ ಪಾಸಿಟಿವ್ ಆಗಿ ತೊಗೊಂಡಿದ್ದೀವಿ ಇರುತ್ತೆ. ಬಟ್ ಅವ್ರು ಹೇಗೆ ನೋಡ್ತಾರೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಒನ್ಸ್ ದೇ ಕಮ್ ಬ್ಯಾಕ್ ನೋಡಬೇಕು. ಬಟ್ ನೆಗೆಟಿವ್ ನೋಟ್ಸಲ್ಲಿ ನನಗೆ ಯಾರದೇ ಮೇಲೆ ಸಿಟ್ಟಿಲ್ಲ. ಹೋಪಿಂಗ್ ಅವರು ಈ ವಿಷಯಗಳನ್ನು ಇಷ್ಟೇ ಸಿಂಪಲ್ ಆಗಿ ತಗೋತಾರೆ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದರೆ ಮೋಕ್ಷಿತಾ ಅವ್ರ ಜೊತೆ ಮಾತ್ರ ನಾವು ಒಂದೇ ಪ್ಲ್ಯಾಟ್ಫಾರ್ಮ್ ಚಾನಲ್, ತೀರಾ ಕ್ಲೋಸ್ ಫ್ರೆಂಡ್ಸ್ ಅಂತಲ್ಲ, ಪರಿಚಯ ಫ್ರೆಂಡ್ಸ್ ಥರ ಇದ್ದಿದ್ದಷ್ಟೇ. ಸೊ ಹಾಗಾಗಿ ಹೊರಗಡೆ ಯಾರು ಹೇಗಿದ್ರು ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಆದರೆ ಮನೆ ಒಳಗಡೆ ನನಗೆ ಯಾರು ಫೇಕ್ ಅನ್ನಿಸ್ಲಿಲ್ಲ, ವಾಟ್ ಎವರ್ ಇಟ್ ಇಸ್. ಯಾಕಂದರೆ ಆ ಮನೇಲಿ ಯಾರೂ ಫೇಕ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಒಂದು 1 or 2 ಡೇಸ್ ನೀವು ಕಾನ್ಷಿಯಸ್ ಆಗಿರ್ಬೋದು ಅಷ್ಟೇ ಹೊರತು ಆಮೇಲೆ ನಿಮ್ಮಷ್ಟಕ್ಕೆ ನೀವು ಇರೋದಕ್ಕೆ ಶುರು ಮಾಡ್ತೀರಾ. ಮನೆ ಬಿಡೋದಿಲ್ಲ ನಿಮಗೆ ಫೇಕ್ ಆಗಿರೋದಕ್ಕೆ. ನಮಗೆ ಭಾಳಷ್ಟು ಸಿಚುವೇಶನ್ಸ್ ಬರುತ್ತೆ, ನೀವಾಗೆ ರಿಯಾಕ್ಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಇವಾಗ ನಾನು 111 ದಿವಸ ಇದ್ದೆ, ಇವರೆಲ್ಲ ಒಂದು 120-121 ದಿನ ಇರ್ತಾರೆ. ಅಷ್ಟು ದಿನ ಯಾರೂ ಫೇಕ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ಯಾರೂ ಫೇಕ್ ಇಲ್ಲ. ನಾನು ಕೂಡ ಹೊರಗಡೆ ಬಂದವ್ರನ್ನ ತುಂಬ ಜನ ಮಾತಾಡಿಸ್ವಿ. ಇದೇ ಕ್ವಶನ್ ಎಲ್ರಿಗೂ ಕೂಡ ಕೇಳಿದ್ವಿ. ಅವರು ಎಲ್ಲ ಹೇಳಿದರು ನಿಮ್ಮ ಹೆಸರನ್ನೇ ತೊಗೊಂಡ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ನಿಮ್ಮ ಹೆಸರು ಗೌತಮ್ ಇವರು ಅಂತ ತಗೊಂಡು. ಯಾಕೆ ಗೌತಮ್ ಅವರು? ಯಾಕೆ ಅಂದರೆ ಅವರು ಕೊಡುವಂಥ ರೀಸನ್ ಆಗಿರ್ಬೋದು. ನಾಮಿನೇಟ್ ಮಾಡ್ತಾರೆ, ಒಂದು ಸ್ವಲ್ಪ ಅದು ಬೇಕು ಬೇಡ ಅನ್ನೋ ಥರ ಇರುತ್ತೆ. ಅದು ಡೈರೆಕ್ಟಾಗಿ ಹೇಳಲ್ಲ, ಇಂಡೈರೆಕ್ಟಾಗಿ ಹೇಳಿದೆ. ಅವ್ರ ದೃಷ್ಟಿಯಲ್ಲಿ ಕೆಟ್ಟವರಾಗಬಾರ್ದು, ಆ ರೀತಿ ಮಾಡ್ತಾರೆ. ಅದು ಫೇಕ್ ಅಂತ ನನಗೆ ಅನಿಸುತ್ತೆ ಅಂತ ಎಲ್ಲರೂ ಕೂಡ ನಿಮ್ಮ ಬಗ್ಗೆನೇ ಹೇಳಿದರು. ಬಟ್ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಎಲ್ಲರೂ ಇದೇ ಥರ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದರು. ನನಗೇನು ಅನಿಸೋದಿಲ್ಲ. ಅಗೇನ್ ಅವ್ರು ಏನಾದರೂ ನನ್ನ ಬಗ್ಗೆ ಫೇಕ್ ಅಥವಾ ಬೇರೆ ಕಮೆಂಟ್ ಮಾಡ್ತಿದ್ದಾರೆ ಅನ್ನೋದಾದರೆ ನನ್ನ ಬಗ್ಗೆ ಗೊತ್ತಿಲ್ದಿರ ಕಮೆಂಟ್ ಮಾಡ್ತಿದ್ದಾರೆ. ನಾನು ಹೇಗಿದ್ದೀನಿ ಅಂತ ನಿಜವಾಗ್ಲೂ ಅರ್ಥ ಆದವರು ಆ ರೀತಿ ಕಮೆಂಟ್ಸ್ ಮಾಡೋದಿಲ್ಲ. ನಾನೇ ಹೇಳ್ತಾ ಇದ್ದಂಗೆ ಅವ್ರಿಗೆ ನನ್ನಲ್ಲಿ ಅನಿಸಿರ್ಬೋದು, ನನಗೆ ಅವ್ರು ಯಾರಲ್ಲೂ ಅನಿಸೋದಿಲ್ಲ. ಆ ವಿಷಯ ಇಲ್ಲ. ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತೀನಿ. ಅಥವಾ ಇವಾಗ ನಾಮಿನೇಟ್ ಅಂತ ಹೇಳಿದಾಗ ಅವ್ರು ಹೇಳಿದ ರೀತಿಲೇ ನಾನು ಹೇಳಬೇಕು ಅಂತಿಲ್ಲ, ನಾನು ಚಂದ ಮಾಡಿ ಹೇಳ್ತೀನಿ. ಅದು ನಾನು ಇದ್ದಂಥ 16 ವಾರ ನಾನು ಅದೇ ರೀತಿ ಇದ್ದೆ. 16 ವಾರ ಕನ್ಸಿಸ್ಟೆಂಟಾಗಿ ಫೇಕ್ ಆಗಿರೋದು, ನಾನು ಆ್ಯಕ್ಟೇ ಮಾಡ್ತೀನಿ ಅಂದರೆ ಭಾಳ ಕಷ್ಟ ಇದೆ. ನಾನು ಅಂತಲ್ಲ, ದಿ ಬೆಸ್ಟ್ ಆರ್ಟಿಸ್ಟ್ಗಳಿಗೂ ತುಂಬ ಕಷ್ಟ ಇದೆ ಅನಿಸುತ್ತೆ. ಅದು ಅವ್ರಿಗೆ ಅನಿಸಿದೆ ಅಷ್ಟೇ. ಎಗೇನ್ ನಾನು ಇಲ್ಲಿ ಕೂತು ಇವತ್ತು ಕ್ಲಾರಿಫೈ ಮಾಡ್ಬೋದು, ನಾನೆಲ್ಲೂ ಫೇಕ್ ಆಗಿರೋವಂಥ ಅವಶ್ಯಕತೆಯೂ ನನಗಿಲ್ಲ. ಅಂದರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ನೀವು ಇಲ್ಲಿ ಮನೆ ಬಿಟ್ಟು ಹೋಗ್ತಿರಲ್ಲ, ಬಿಗ್ ಬಾಸ್ ಮನೇಲಿ ಒಬ್ಬರು ಸಪೋರ್ಟ್ ಬೇಕಾಗುತ್ತೆ. ಯಾಕಂದರೆ ನೀವು ಏನೋ ಒಂದು ಕಷ್ಟ ಸುಖ ಮಾತಾಡೋಕೆ ಆ ಥರದೊಬ್ಬರು ಸಪೋರ್ಟ್ ಬೇಕಾಗಿರುತ್ತೆ ಅಂತಾರೆ. ಬಟ್ ನೀವು ಒಂದು ಫ್ರೆಂಡ್ಶಿಪ್ಪಲ್ಲಿ ಮಾಡ್ತಿದ್ದಾಗ ನಿಮ್ಮದು ನೀವು ಮಂಜೂರ್ ಜೊತೆಗೆ ಇರ್ತೀರ, ಭವ್ಯ ತ್ರಿವಿಕ್ರಮ್ ಇರ್ತಾರೆ, ಶಿಶಿರ್ ಮತ್ತು ಐಶ್ವರ್ಯ ಅವರು ಇರ್ತಿದ್ರು. ಬಟ್ ಇದೆಲ್ಲ ಆದಾಗ ನೋಡೋರಿಗೆ ಒಂದು ಕ್ವಶನ್ ಮೂಡಿದೆ. ಅವರು ಎಲ್ಲ ಹೇಳಿದ್ರೆ, ಈಗ ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಏನೋ ಒಂದು ನಡೀತಾ ಇದೆ, ಲವ್ ಸ್ಟೋರಿ ಇದೆ, ಈ ಥರ ಲವ್ ಮಾಡ್ತಿದ್ದಾರೆ, ಆ ಥರದ್ದೆಲ್ಲ ಹೊರಗಡೆ ಮಾತು ಬರ್ತಾಯಿದೆ. ನಿಮ್ಗೆ ಏನು ಅನಿಸುತ್ತೆ ಆ ಜೋಡಿ ನೋಡಿ? ನಿಮಗೆ ಈ ಥರದ್ದೆಲ್ಲ ಅನಿಸಿದ್ಯಾ ಅಥವಾ ಏನು ಅಂತ? ಯಾಕಂದರೆ ನೀವು ಅವ್ರ ಜೊತೆನೇ 24 hours ಇರ್ತೀರ, ಜೊತೆಲೇ ಇರ್ತಿದ್ರಿ, ನೋಡ್ತಿದ್ರಿ ಅಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಿಮ್ಗೆ ಏನು ಅನಿಸುತ್ತೆ? ಅವರು ಇಬ್ಬರು ಒಟ್ಟಿಗಿರ್ತಿದ್ರು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋತಿದ್ರು, ಒಬ್ರಿಗೊಬ್ರು ಮೋಟಿವೇಟ್ ಮಾಡ್ಕೋತಿದ್ರು, ಹೌದು. ಬಟ್ ಈ ವಿಚಾರವಾಗಿ ಅಂದರೆ ಅಲ್ಲಿ ಬೇರೆ ಏನೋ ಇದೆ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ. ಒಂದು ಟಾಪಿಕ್ ಬಂದಿದೆ, ಹೌದು. ಬಟ್ ನಾನೇ ಅವ್ರಿಗೆ ಕೇಳಿದಾಗ ಅದ್ರ ಬಗ್ಗೆ ಅವ್ರು ಕ್ಲಾರಿಟಿ ಕೊಟ್ಟಿದ್ದಿಲ್ಲ. ಸೊ ಕ್ಲಾರಿಟಿ ಇಲ್ದಿರ ಯಾವುದೇ ವಿಷಯದ ಬಗ್ಗೆ ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ಸೊ ಐ ವಿಲ್ ನಾಟ್ ಬಿ ಕಮೆಂಟಿಂಗ್ ಆನ್ ದ್ಯಾಟ್. ಇನ್ನೊಂದು ಭವ್ಯ ಅವರು ಈಗ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಟ್ ಹನುಮಂತವ್ರಿಗೆ ಒಂದು
ಆಟದಲ್ಲಿ ಒಂದು ಹೊಡಿತಾರೆ, ಅಲ್ಲೂ ಕೂಡ ಅವ್ರ ಕಡೆಯಿಂದ ಒಂದು ಮಿಸ್ಟೇಕ್ ಆಗುತ್ತೆ. ಇನ್ನೊಂದು ಬಾಲ್ ಆಟದಲ್ಲಿ ಕ್ಯಾಪ್ಟನ್ಸಿ, ಅಲ್ಲೂ ಕೂಡ ಒಂದು ಮಿಸ್ಟೇಕ್ ಆಗುತ್ತೆ. ಇದೆಲ್ಲ ಆಗಿ ಅವ್ರನ್ನ ಇನ್ನೂ ಬಿಗ್ ಬಾಸ್ ಮನೇಲಿ ಇಟ್ಕೊಂಡಿದ್ದಾರೆ. ಬಟ್ ಹೊರಗಡೆ ಜನರು ಏನು ಹೇಳ್ತಿದ್ದಾರೆ, ಅವ್ರ ಕ್ವಶನ್ ಏನಂದರೆ ತಪ್ಪು ಮಾಡಿದಾರಲ್ಲ, ಯಾಕೆ ಅವ್ರನ್ನ ಇಟ್ಕೊಂಡಿದ್ದಾರೆ, ಅವ್ರನ್ನ ಗೆಲ್ಸೋಕ್ಕೆ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಈ ಥರದ್ದೆಲ್ಲ ಜನರು ಮಾತಾಡ್ತಿದ್ದಾರೆ. ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ, ಈ ಜನರು ಹೇಳುವಂಥ ಕಮೆಂಟ್ಸ್ಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಒಂದು ತಪ್ಪೆ ಅವ್ರು ಮಾಡಿರೋದು, 2 ಮೇಜರ್ ತಪ್ಪುಗಳಿದೆ. ಸಣ್ಣ ಪುಟ್ಟ ತಪ್ಪುಗಳು ಬಹಳ ಇದೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿ ನಾವು ಒಳಗಿದ್ದಾಗ ಬಿಗ್ ಬಾಸು ಪ್ರತಿಯೊಂದನ್ನು ತುಂಬ ಯೋಚನೆ ಮಾಡಿರ್ತಾರೆ. ನೀವು ಬಾಲ್ ವಿಷಯಕ್ಕೆ ಬಂದಾಗ ಅಲ್ಲಿ ಒಬ್ರದ್ದೇ ಸೋಲ್ ತಪ್ಪಾಗಿದ್ದಿದ್ರೆ ಸೀದಾ ಕಳಿಸಿರೋರು ಹೊರಗಡೆ, ಅಥವಾ ಅದು ಆ ತಪ್ಪಿಗೆ ಹೊರಗಡೆ ಅನ್ನೋದಕ್ಕಿಂತ ಆ ತಪ್ಪಿಗೆ ಯಾವ ಪನಿಷ್ಮೆಂಟ್ ಸಿಗಬೇಕೋ ಅದು ಸಿಕ್ಕಿರೋದು. ಅಲ್ಲೇನಾಗುತ್ತೆ, ಉಸ್ತುವಾರಿಗಳು ನೋಡಬೇಕು ಅಂತಾಗುತ್ತೆ, ಅವ್ರ ಜೊತೆ ಇನ್ನಿಬ್ರು ಇರ್ತಾರೆ, ಅವ್ರು ಹೇಳಬೇಕು ಅಂತಿರುತ್ತೆ, ಅದು ಒಬ್ರದ್ದೇ ತಪ್ಪಾಗಿರೋದಿಲ್ಲ. ಅಲ್ಲಿ ಕ್ಯಾಪ್ಟನ್ ಆಗಿರ್ತಾರೆ, ಸೊ ಮೇಜರ್ಲಿ ಸ್ವಲ್ಪ ಜಾಸ್ತಿ ಅವ್ರದ್ದು ವಿಷಯ ಇದ್ರೂ ಅಲ್ಲೊಂದು 3-4 ಜನಕ್ಕೆ ತಪ್ಪಾಗಿರುತ್ತೆ. ಸೊ ಅದಕ್ಕೇನು ನ್ಯಾಯ ಒದಗಿಸ್ಬೋದು ಅಂದರೆ, ಹೇಳಿದ್ದಾರೆ ಸರ್ ಬಂದಾಗ ಹೇಳಿದ್ದಾರೆ, ಅದು ತಪ್ಪು ಅಂತ ಹೇಳಿದ್ದಾರೆ, ಹಾಗಾಗಬಾರ್ದಿತ್ತು ಅನ್ನೋದನ್ನು ಹೇಳಿದ್ದಾರೆ. ಸೊ ಏನು ಮಾಡಬೇಕು ಅದು ಮಾಡಿದ್ದಾರೆ ಅನಿಸುತ್ತೆ. ಸೊ ಅದನ್ನು ಹೌದು, ಈಗ ನನಗೂ ಅದು ನಾನು ನೋಡಿರಲಿಲ್ಲ, ನಾನು ನೋಡಾದ್ಮೇಲೆ ಅಲ್ಲಿ ಕೂತೆ ಮಾತಾಡ್ತಿರ್ತೀನಿ ಹಂಗಾಗಬಾರ್ದಲ್ವಾ ಅಂತ ಹೇಳಿ. ಅದನ್ನು ಏನು ತುಂಬ ಕೂತು ಬಹಳಷ್ಟು ಎಲ್ಲ ಆ್ಯಂಗಲ್ನಲ್ಲೂ ವಿಡಿಯೋ ನೋಡಿರ್ತಾರೆ. ಹೊಡಿಬಾರ್ದು ಅನ್ನೋದು ಹೌದು, ಅಲ್ಲಿ ನಮಗೆ ವೀಕೆಂಡಲ್ಲಿ ಬರೋದು ಅದು ಆಟದ್ದಿದ್ರಲ್ಲಾಗಿದೆ ಅದು, ಅಥವಾ ಅದು ಏನು ಹೇಳ್ತಾರೆ ಪರ್ಪಸ್ಫುಲ್ ಯಾರಿಗೂ ಹಿಂಗೆ ಹೊಡಿಬೇಕು ಅಂತ ಹೇಳಿ ಹೋಗಿ ಹೊಡೆದಿದ್ದಲ್ಲ ಅಂತ. ತಪ್ಪೇ ಇಲ್ಲ ಅಂತಲ್ಲ, ಬಟ್ ಅದು ಎಷ್ಟರ ಮಟ್ಟಿಗೆ ಅಂತ ತೂಕ ಹಾಕಿ ಬಿಗ್ ಬಾಸ್ ನೋಡಿ ಒಂದು ಡಿಸಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ಮೇ ಬಿ ಅಗೇನ್ ಐ ವಿಲ್ ನಾಟ್ ಕ್ವಶನ್ ಆನ್ ದ್ಯಾಟ್. ಸೂಪರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.